ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದು ವೇಳೆ ಅರ್ಧರಾತ್ರಿ 1 ರಿಂದ 2 ಗಂಟೆ ಮಧ್ಯಕಾಲದಲ್ಲಿ ಪೂರ್ತಿ ಕತ್ತಲು ತುಂಬಿರುವ ಕಾಡು ಪ್ರದೇಶಕ್ಕೆ ಅಥವಾ ಸ್ಮಶಾನಕ್ಕೆ ಹೋಗಿ ಬನ್ನಿ ಅಂತ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ಖಂಡಿತ ಯಾರು ಕೂಡ ಒಪ್ಪಿಕೊಳ್ಳೋದಿಲ್ಲ. ಒಂದು ವೇಳೆ ಧೈರ್ಯದಿಂದ ಒಪ್ಪಿಕೊಂಡ್ರು ಕೂಡ ಅವರ ಎದೆಯಲ್ಲಿ ಮಾತ್ರ ನಡುಕು ಶುರುವಾಗಿರುತ್ತೆ. ಯಾಕೆಂದ್ರೆ ಆ ಸಮಯದಲ್ಲಿ ದೆವ್ವಗಳು ತಿರುಗಾಡ್ತಾ ಇರುತ್ತವೆ ಅಂತ ಯಾರು ಕೂಡ ಒಪ್ಪಿಕೊಳ್ಳೋದಿಲ್ಲ. ಆದ್ರೆ ಈ ವಿಷಯವನ್ನ ಕೆಲವು ಜನರು ಮಾತ್ರ ನಂಬೋದೇ ಇಲ್ಲ. ದೆವ್ವಗಳೇ ಇಲ್ಲ ಎಂದು ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಜನರು ಮಾತ್ರ ಈ ದೆವ್ವಗಳು ಖಂಡಿತ ಇವೆ ಎಂದು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತಾರೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಇಂತಹ ಸಂದೇಹಗಳಿರುವ ವಿಡಿಯೋಗಳನ್ನ ನೋಡೋಣ ಬನ್ನಿ. ಇವುಗಳನ್ನ ನೋಡಿ ಅವು ದೆವ್ವಗಳು ಹೌದಾ ಅಲ್ವಾ ಎಂಬುದನ್ನ ನೀವೇ ಹೇಳಿ. ಸೊ ಇದು ದೆವ್ವಗಳಿಗೆ ಸಂಬಂಧಿಸಿದ ವಿಡಿಯೋ ಆಗಿರೋದ್ರಿಂದ ದೆವ್ವಗಳು ಅಂದ್ರೆ ಭಯ ಪಡೋರು ವಿಡಿಯೋವನ್ನ ಸ್ಕಿಪ್ ಮಾಡಿಬಿಡಿ. ಅಂಡ್ ಭಯ ಪಡೆದವರು ಅದೇ ಧೈರ್ಯದಿಂದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ದ ಕೂಪರ್ ಫೋಟೋ. ಕೂಪರ್ ಕುಟುಂಬಕ್ಕೆ ಸಂಬಂಧಿಸಿದ ಈ ಫೋಟೋ ಇಂದಿಗೂ ಕೂಡ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ಈ ಫೋಟೋದಲ್ಲಿ ಅತ್ತೆ ಮತ್ತು ಸೊಸೆ ತಮ್ಮ ಮಕ್ಕಳನ್ನ ತಮ್ಮ ಒಡಿಲಲ್ಲಿ ಕೂರಿಸಿಕೊಂಡು ಫ್ಯಾಮಿಲಿ ಫೋಟೋವನ್ನ ತೆಗೆಸಿಕೊಳ್ತಾ ಇದ್ದಾರೆ. ಆಗ ತಾನೇ ಇವರು ಒಂದು ಹೊಸ ಮನೆಯನ್ನು ಕೂಡ ಖರೀದಿಸಿಕೊಂಡಿರ್ತಾರೆ. ಇದೇ ಸಂದರ್ಭವಾಗಿ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡು ಈ ಫೋಟೋವನ್ನ ತೆಗೆಸಿಕೊಳ್ತಾರೆ. ನಂತರ ಇವರ ಸೆಲೆಬ್ರೇಷನ್ ಪ್ರಪಂಚ ಪೂರ್ತಿ ಗೊತ್ತಾಗಿ ಬಿಡುತ್ತೆ. ಹೇಗೆ ಅಂದ್ರೆ ಈ ಸೆಲೆಬ್ರೇಷನ್ ನಲ್ಲಿ ತೆಗೆದುಕೊಂಡಿರುವ ಈ ಫೋಟೋ ಮೊದಲು ನೋಡೋಕೆ ನಾರ್ಮಲ್ ಆಗಿಯೇ ಇರುತ್ತೆ. ಆದ್ರೆ ಆ ಫೋಟೋ ಪ್ರಿಂಟ್ ಆದ ನಂತರ ನೋಡಿದ್ರೆ ಅವರ ಪಕ್ಕದಲ್ಲಿ ಯಾರೋ ಒಬ್ಬ ತಲೆ ಕೆಳಗಾಗಿ ನೇತಾಡ್ತಾ ಇರುವ ಹಾಗೆ ಆ ಫೋಟೋದಲ್ಲಿ ಕಾಣಿಸಿಕೊಳ್ಳುತ್ತೆ. ಇದನ್ನ ನೋಡಿದ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಭಯದಿಂದ ಶಾಕ್ ಆಗಿ ಬಿಡ್ತಾರೆ. ಇದು ಯಾವ್ದಾದ್ರು ನೆರಳು ರಿಫ್ಲೆಕ್ಟ್ ಆಗಿ ಈ ರೀತಿ ಫೋಟೋದಲ್ಲಿ ಕಾಣಿಸ್ತಾ ಇದೆಯಾ ಅಥವಾ ಅದು ನಿಜವಾಗ್ಲೂ ದೆವ್ವನ ಎಂಬುದು ಇಂದಿಗೂ ಕೂಡ ಯಾರಿಗೂ ಅರ್ಥವಾಗ್ತಾ ಇಲ್ಲ. ನಂಬರ್ 2, ಸ್ಕೇರಿ ಗರ್ಲ್. ಸ್ವಲ್ಪ ಕಾಲದ ಹಿಂದೆ ಇಂಟರ್ನೆಟ್ ನಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಇದರಲ್ಲಿ ಒಬ್ಬ ಲೇಡಿ ಒಂಟಿಯಾಗಿ ಕೂತ್ಕೊಂಡು ಫೋನ್ ನಲ್ಲಿ ಮಾತನಾಡ್ತಾ ಇರುವಾಗ ಸಡನ್ ಆಗಿ ತನ್ನ ಪಕ್ಕದಲ್ಲಿರುವ ಒಂದು ಚೇರ್ ಪಕ್ಕಕ್ಕೆ ಸರಿದು ಬಿಡುತ್ತೆ. ಇದರಿಂದ ಆ ಮಹಿಳೆ ಭಯಪಟ್ಟು ಅಲ್ಲಿಂದ ದೂರ ಹೋಗಿ ಬಿಡ್ತಾಳೆ. ನಂತರ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋಕೆ ಅಲ್ಲಿಂದ ಓಡಿ ಹೋಗ್ಬೇಕು ಅಂತ ಟ್ರೈ ಮಾಡಿದಾಗ ಸಡನ್ ಆಗಿ ಅಲ್ಲಿರುವ ಟೇಬಲ್ಸ್ ಅಂಡ್ ಚೇರ್ಸ್ ದಾರಿಗೆ ಅಡ್ಡವಾಗಿ ಬಂದು ದಾರಿಯನ್ನ ಪೂರ್ತಿಯಾಗಿ ಮುಚ್ಚಿಬಿಡುತ್ತವೆ. ಇದರಿಂದ ಆ ಮಹಿಳೆ ಶಾಕ್ಗೆ ಗುರಿಯಾಗಿ ಮೂರ್ಛೆ ಬಂದು ಅಲ್ಲೇ ಬಿದ್ದು ಬಿಡ್ತಾಳೆ. ಈ ವಿಡಿಯೋವನ್ನ ಈ ಪ್ರಪಂಚದಲ್ಲಿ ಕೆಲವು ಕೋಟ್ಯಾಂತರ ಜನರು ನೋಡಿದ್ದಾರೆ. ಅಷ್ಟೊಂದು ವೈರಲ್ ಆಗುತ್ತೆ ಈ ವಿಡಿಯೋ. ಮೇ ಬಿ ಅಲ್ಲೇನಾದ್ರೂ ಭೂಕಂಪ ಬಂದಿರಬಹುದು ಅಂತ ಅಂದುಕೊಂಡ್ರೆ ಆ ರೂಮ್ ಅಲ್ಲಿ ಕೇವಲ ಕೆಲವು ಚೇರ್ಸ್ ಅಂಡ್ ಟೇಬಲ್ಸ್ ಗಳು ಮಾತ್ರವೇ ಮೂವ್ ಆಗಿವೆ. ಹಾಗಾದ್ರೆ ನಿಜವಾಗ್ಲೂ ಅಲ್ಲಿ ದೆವ್ವ ಇದೆಯಾ ಎಂದು ಕೇಳಿದ್ರೆ ಇಲ್ಲ. ಬಹಳಷ್ಟು ವರ್ಷಗಳ ನಂತರ ಈ ವಿಡಿಯೋ ಬಗ್ಗೆ ಒಂದು ನಿಜ ಹೊರಗಡೆ ಬೀಳುತ್ತೆ. ಅದೇನಂದ್ರೆ ಇದೊಂದು ಅಡ್ವರ್ಟೈಸ್ಮೆಂಟ್ ಎಂದು. ಮಲೇಷಿಯಾದ ಬಾಂಗುನನ್ ಎಂಬ ಹಾರರ್ ಮೂವಿಯ ಪ್ರಮೋಷನ್ ಗೋಸ್ಕರ ಆ ಮೂವಿ ಟೀಮ್ ಈ ರೀತಿ ಮಾಡಿದ್ದಾರೆ. ಸೊ ಅವರ ಸಿನಿಮಾ ಪ್ರಮೋಷನ್ ಏನಾಯ್ತೋ ಗೊತ್ತಿಲ್ಲ, ಬಟ್ ಈ ವಿಡಿಯೋವನ್ನ ನೋಡಿದವರು ಮಾತ್ರ ತುಂಬಾ ಭಯಪಟ್ಟಿರ್ತಾರೆ ಅಂಡ್ ಅದು ದೆವ್ವ ಅಂತ ಕನ್ಫರ್ಮ್ ಮಾಡಿಕೊಂಡಿರ್ತಾರೆ. ನಂಬರ್ 3, ದ ಬ್ರೌನ್ ಲೇಡಿ. ಇದು ಈ ಪ್ರಪಂಚದಲ್ಲೇ ಅತ್ಯಂತ ಭಯಂಕರವಾದದ್ದು ಎಂಬ ಹೆಸರನ್ನು ಪಡೆದಿರುವ ದೆವ್ವದ ಫೋಟೋ. ಇದನ್ನ ಎಲ್ರಿಗಿಂತ ಮೊದಲು 1936ರಲ್ಲಿ ಕಂಟ್ರಿ ಲೈಫ್ ಎಂಬ ಒಂದು ಮ್ಯಾಗಝಿನ್ ನಲ್ಲಿ ತೋರಿಸ್ತಾರೆ. ಸ್ವಲ್ಪ ಕಾಲದ ನಂತರ ಈ ಆತ್ಮ 18ನೇ ಶತಮಾನದ ಡೊರೋತಿ ವಾಲ್ಪೋಲ್ ಎಂಬ ಮಹಿಳೆದು ಎಂದು ಗೊತ್ತಾಗುತ್ತೆ. ಈಕೆ ಹೆಚ್ಚಾಗಿ ಬ್ರೌನ್ ಕಲರ್ ನಲ್ಲಿ ಕಾಣಿಸೋದ್ರಿಂದ ಈಕೆಯನ್ನ ಬ್ರೌನ್ ಲೇಡಿ ಎಂದು ಕೂಡ ಕರೀತಾ ಇದ್ರು. ಅದೇ ರೀತಿ ಈ ಮಹಿಳೆಯ ಜೀವನವೂ ಕೂಡ ತುಂಬಾ ದುಃಖದಿಂದ ಮುಗಿಯುತ್ತೆ. ಈ ಮಹಿಳೆಯ ಗಂಡ ತನ್ನನ್ನ ಮೋಸ ಮಾಡ್ತಿದ್ದಾಳೇನೋ ಎಂಬ ಸಂದೇಹದಿಂದ ಆಕೆಯನ್ನ ಒಂದು ರೂಮ್ ನಲ್ಲಿ ಬಂಧಿಸಿ ಬಿಡ್ತಾನೆ. ಸ್ವಲ್ಪ ಕಾಲದ ನಂತರ ಆ ಮಹಿಳೆ ಅದೇ ರೂಮ್ ಅಲ್ಲಿ ಸತ್ತು ಹೋಗ್ತಾಳೆ. ಆಗಿನಿಂದ ಈ ಮಹಿಳೆಯ ಆತ್ಮ ಅಲ್ಲೇ ತಿರುಗಾಡ್ತಾ ಇದೆ ಎಂದು ಅಂಡ್ ಇನ್ನು ಬಹಳಷ್ಟು ಜನರು ಆಕೆಯನ್ನ ನೋಡಿದೀವಿ ಎಂದು ಹೇಳ್ತಾ ಇದ್ದಾರೆ. ಈ ರೀತಿ 1936ರಲ್ಲಿ ತೆಗೆದಿರುವ ಫೋಟೋದಲ್ಲಿ ಈ ಆತ್ಮ ಕಾಣಿಸಿಕೊಳ್ಳೋದ್ರಿಂದ ಈ ಆತ್ಮ ಆಕೆಯದ್ದೇ ಅಂತ ಜನರು ಫಿಕ್ಸ್ ಆಗಿದ್ದಾರೆ. ಆದ್ರೆ ಬಹಳಷ್ಟು ಜನರು ಈ ಫೋಟೋವನ್ನ ನೋಡಿ ಇದೊಂದು ಫೇಕ್ ಫೋಟೋ ಎಂದು ಹೇಳಿದ್ರೆ ಇನ್ನು ಕೆಲವು ಜನರು ಇದು ನಿಜ ಎಂದು ನಂಬ್ತಾ ಇದ್ದಾರೆ. ಈ ರೀತಿ ಕೊನೆಗೆ ಈ ಫೋಟೋ ನಿಜಾನ ಸುಳ್ಳ ಎಂಬುದು ಗೊತ್ತಾಗದೆ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ನಂಬರ್ 4, ಡ್ಯಾನ್ಸಿಂಗ್ ಡೀಮನ್. ಈ ಫೋಟೋ ಈ ಪ್ರಪಂಚದಲ್ಲೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ಭಯಪಡಿಸುವ ಹಾಗೆ ಮಾಡಿದೆ. ಈ ಫೋಟೋವನ್ನ ಒಬ್ಬ ನರ್ಸ್ ತೆಗೆದಿದ್ದಾಳೆ. ಈ ಫೋಟೋವನ್ನ ನೋಡಿದ ಪ್ರತಿಯೊಬ್ಬರು ಕೂಡ ಇದೊಂದು ದೆವ್ವ ಎಂದು ಅದು ಆ ಪೇಷಂಟ್ ಪಕ್ಕದಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ ಎಂದು ಹೇಳ್ತಾರೆ. ಆದ್ರೆ ಈ ಫೋಟೋ ತೆಗೆದಿರುವ ನರ್ಸ್ ಹೇಳ್ತಾ ಇರೋದೇನು ಅಂದ್ರೆ ಈ ಫೋಟೋವನ್ನ ತೆಗೆದಿರುವ ಆ ದಿನ ರಾತ್ರಿಯೇ ಆ ಪೇಷಂಟ್ ಸತ್ತು ಹೋಗ್ತಾನಂತೆ. ಇದರ ಆಕಾರವನ್ನ ನೋಡ್ತಾ ಇದ್ರೆ ಇದೊಂದು ದೆವ್ವದಂತೆ ನಮ್ಗೆ ಕಾಣಿಸುತ್ತೆ. ಆದ್ರೆ ಈ ವಿಷಯವನ್ನ ಬಹಳಷ್ಟು ಜನ ಫೇಕ್ ಎಂದು ಹೇಳ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ದೆವ್ವ ಇಲ್ಲ ಎಂದು ಇದು ಕೇವಲ ಲೈಟ್ ರಿಫ್ಲೆಕ್ಷನ್ ಕಾರಣದಿಂದ ಈ ರೀತಿ ಕಾಣಿಸ್ತಾ ಇದೆ ಎಂದು ಹೇಳ್ತಿದ್ದಾರೆ.
ನಂಬರ್ 5 ಫೇಸ್ ಆಫ್ ವಾಟರ್. 1924ರಲ್ಲಿ ಈ ಫೋಟೋವನ್ನ ಒಂದು ಆಯಿಲ್ ಟ್ಯಾಂಕರ್ ಮೇಲಿಂದ ತೆಗೆಯಲಾಗಿದೆ. ಆ ಟ್ಯಾಂಕರ್ ಹೆಸರು SS ವಾಟರ್ ಟೌನ್. ಈ ಟ್ಯಾಂಕರ್ ಕ್ಯಾಲಿಫೋರ್ನಿಯಾದಿಂದ ನ್ಯೂಯಾರ್ಕ್ಗೆ ಹೋಗ್ತಾ ಇರುತ್ತೆ. ಈ ರೀತಿ ಹೋಗ್ತಾ ಇರುವಾಗ ದಾರಿಯ ಮಧ್ಯದಲ್ಲಿ ಇಬ್ರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾರೆ. ಸೊ ಆ ಜರ್ನಿ ಪೂರ್ತಿ ಆಗೋಕೆ ಬಹಳಷ್ಟು ದಿನಗಳು ಹಿಡಿಯುತ್ತೆ. ಆದ್ರೆ ಆ ಡೆಡ್ ಬಾಡೀಸ್ ಗಳನ್ನ ಟ್ಯಾಂಕರ್ ನಲ್ಲಿ ಜಾಸ್ತಿ ದಿನಗಳವರೆಗೆ ಇಡಬಾರದು ಎಂದು ಭಾವಿಸಿ ಆ ಜರ್ನಿ ಕಂಪ್ಲೀಟ್ ಆಗೋಕ್ಕೂ ಮುಂಚೆಯೇ ಅದರಲ್ಲಿರುವ ಕ್ಯಾಪ್ಟನ್ ಆ ಡೆಡ್ ಬಾಡಿಗಳನ್ನ ಸಮುದ್ರದ ಮಧ್ಯದಲ್ಲಿ ಬಿಸಾಕಿ ಬಿಡ್ತಾನೆ. ಈ ರೀತಿ ನಡೆದ ಮರುದಿನವೇ ಆ ಟ್ಯಾಂಕರ್ ಮೇಲಿಂದ ಫೋಟೋಗಳನ್ನ ತೆಗಿತಾ ಇರುವಾಗ ಅಕಸ್ಮಾತ್ ಆಗಿ ಆ ಸತ್ತು ಹೋಗಿರುವ ವ್ಯಕ್ತಿಗಳ ಆಕಾರಗಳು ಆ ಫೋಟೋಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಸೊ ಇದನ್ನ ನೋಡಿ ಆ ಶಿಪ್ ನಲ್ಲಿರುವ ಪ್ರತಿಯೊಬ್ಬರು ಕೂಡ ಭಯದಿಂದ ಶಾಕ್ ಆಗಿ ಬಿಡ್ತಾರೆ. ನಂತರ ಬಹಳಷ್ಟು ಜನರು ಈ ಫೋಟೋವನ್ನ ನೋಡಿ ಇದೊಂದು ಕೋಇನ್ಸಿಡೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಶಿಪ್ ನಲ್ಲಿರುವ ವ್ಯಕ್ತಿಗಳು ಮಾತ್ರ ಅದು ನಿಜವೇ ಎಂದು ಹೇಳ್ತಿದ್ದಾರೆ. ಈ ರೀತಿ ಅದು ನಿಜಾನ ಅಥವಾ ಸುಳ್ಳ ಎಂಬುದು ತಿಳಿಯದೆ ಇಂದಿಗೂ ಕೂಡ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ನಂಬರ್ 6 ಗೋಸ್ಟ್ ಇನ್ ದಿ ಬ್ಯಾಕ್ ಸೀಟ್. ಈ ಫೋಟೋವನ್ನ ಮೇಬಲ್ ಚಿನ್ನೆರಿ ಎಂಬ ಮಹಿಳೆ 1959ರಲ್ಲಿ ತೆಗೆದಿದ್ದಾಳೆ. ಈಕೆ ತನ್ನ ಗಂಡನ ಜೊತೆ ಸೇರಿ ಸ್ಮಶಾನದಲ್ಲಿ ತಮ್ಮ ತಂದೆ ತಾಯಿಗಳ ಸಮಾಧಿಗಳ ಹತ್ರ ಹೋಗಿ ಹೂಗಳನ್ನ ಇಟ್ಟು ಪ್ರಾರ್ಥನೆ ಮಾಡೋಕೆ ಹೋಗ್ತಾರೆ. ಸೊ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಈ ಮೇಬಲ್ ತನ್ನ ಗಂಡ ಕಾರಿನಲ್ಲಿರುವಾಗ ಒಂದು ಫೋಟೋವನ್ನ ತೆಗಿತಾಳೆ. ನಂತರ ಆ ಫೋಟೋವನ್ನ ಪ್ರಿಂಟ್ ತೆಗೆದು ನೋಡಿದಾಗ ಆಕೆ ಶಾಕ್ ಆಗಿ ಬಿಡ್ತಾಳೆ. ಯಾಕೆಂದ್ರೆ ಆ ಕಾರಿನ ಬ್ಯಾಕ್ ಸೀಟ್ ನಲ್ಲಿ ತನ್ನ ತಾಯಿ ಇರುವ ಹಾಗೆ ಆ ಫೋಟೋದಲ್ಲಿ ಪ್ರಿಂಟ್ ಆಗಿರುತ್ತೆ. ನಂತರ ಈ ಫೋಟೋವನ್ನ ಬಹಳಷ್ಟು ಜನ ಸ್ಟಡಿ ಮಾಡಿ ನೋಡಿದ ನಂತರವೂ ಕೂಡ ಯಾರಿಗೂ ಸರಿಯಾಗಿ ಕ್ಲಾರಿಟಿ ಬಂದಿಲ್ಲ. ಆದ್ರೆ ಆ ಕಾರಿನ ಬ್ಯಾಕ್ ಸೀಟ್ ನಲ್ಲಿ ಕುಳಿತಿರುವ ಫೋಟೋ ಮಾತ್ರ ಆಕೆಯ ತಾಯಿದೆ. ಇದನ್ನ ಕೆಲವು ಜನರು ನಿಜ ಎಂದು ಹೇಳ್ತಾ ಇದ್ರೆ ಇನ್ನು ಕೆಲವು ಜನರು ಫೇಕ್ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಮೇಬಲ್ ಎಂಬ ಮಹಿಳೆ ಮಾತ್ರ ಆ ಬ್ಯಾಕ್ ಸೀಟ್ ನಲ್ಲಿ ಇರುವುದು ತನ್ನ ತಾಯಿ ಎಂದು ನಂಬ್ತಿದ್ದಾಳೆ. ಆಗಿನ ಸಮಯದಲ್ಲಿ ಈ ಫೋಟೋ ಬಗ್ಗೆ ಒಂದು ದೊಡ್ಡ ಚರ್ಚೆ ಕೂಡ ನಡೆಯುತ್ತೆ. ಈ ರೀತಿ ಈ ಫೋಟೋ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಾ ಇರೋದ್ರಿಂದ ಇದನ್ನ ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಪ್ರಿಂಟ್ ಮಾಡಿದ್ದಾರೆ. ಆದ್ರೆ ಈ ಫೋಟೋ ಬಗ್ಗೆ ಇಂದಿಗೂ ಕೂಡ ಕ್ಲಾರಿಟಿ ಇಲ್ಲದೆ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ನಂಬರ್ 7 ಸ್ಕೇರಿ ಮೂಮೆಂಟ್. ಈ ಫೋಟೋದಲ್ಲಿ ಅನುಮಾನಾಸ್ಪದವಾಗಿ ಒಂದು ದೆವ್ವ ಇರುವ ಹಾಗೆ ಕಾಣಿಸುತ್ತೆ. ಸೊ ಅದು ಎಲ್ಲಿದೆ ಎಂಬುದನ್ನ ನೀವೇ ವಿಡಿಯೋ ಪಾಸ್ ಮಾಡಿ ಕಂಡು ಹಿಡಿದು ಕಮೆಂಟ್ ಮಾಡಿ ನೋಡೋಣ. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಈ 15 ಜನ ಮಹಿಳೆಯರು ಒಂದು ಮಿಲ್ ನಲ್ಲಿ ಕೆಲಸ ಮಾಡ್ತಾ ಇರುವ ವರ್ಕರ್ಸ್. ಇವರೆಲ್ಲರೂ ತಮ್ಮ ಮೆಮೊರೀಸ್ಗೋಸ್ಕರ ಒಂದು ಗ್ರೂಪ್ ಫೋಟೋವನ್ನ ತೆಗೆಸಿಕೊಳ್ತಾರೆ. ಈ ಫೋಟೋ ಪ್ರಿಂಟ್ ಆಗಿ ಬಂದ ನಂತರ ಎಲ್ಲರೂ ತಮ್ಮ ತಮ್ಮ ಮುಖಗಳನ್ನು ನೋಡ್ಕೊಂಡು ತುಂಬಾ ಸಂತೋಷ ಪಡ್ತಾರೆ ಕೂಡ. ಆದ್ರೆ ಇದರಲ್ಲಿರುವ ಒಬ್ಬ ಲೇಡಿ ಮಾತ್ರವೇ ತನ್ನ ಮುಖವನ್ನು ನೋಡ್ಕೊಂಡು ಕೆಲವು ವರ್ಷಗಳವರೆಗೆ ನಿದ್ದೆ ಬರಲ್ಲ ಅಂದ್ರೆ ನಂಬ್ತೀರಾ? ಹೌದು, ಯಾಕೆಂದ್ರೆ ಆ ಮಹಿಳೆಯ ಪಕ್ಕದಲ್ಲೇ ಆ ದೆವ್ವ ಇದೆ. ಅಷ್ಟೇ ಅಲ್ಲ, ಈ ವಿಷಯ ತಿಳಿದ 14 ಜನರಿಗೂ ಕೂಡ ಈ ಫೋಟೋವನ್ನ ನೋಡಿ ಬೆವರಿಳಿಯುತ್ತೆ. ಹಾಗಾದ್ರೆ ಆ ದೆವ್ವ ಎಲ್ಲಿದೆ ಅಂತ ಗೊತ್ತಾಯ್ತಾ? ರೈಟ್ ಸೈಡ್ ನಲ್ಲಿ ಕೆಳಗಿನಿಂದ 2ನೇ ಲೈನ್ ಅಲ್ಲಿ ಫಸ್ಟ್ ಮಹಿಳೆಯ ಭುಜದ ಮೇಲೆ ಯಾರೋ ಕೈ ಹಾಕಿರುವ ಹಾಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಂದು ವೇಳೆ ಆ ಫೋಟೋ ಗ್ಲಿಚ್ ಆಗಿರ್ಬೋದು ಅಂತ ಅಂದುಕೊಂಡ್ರು ಕೂಡ ಈ ಫೋಟೋದಲ್ಲಿರುವ ಪ್ರತಿಯೊಬ್ಬರು ಕೂಡ ತಮ್ಮ ಕೈಗಳನ್ನ ಕಟ್ಕೊಂಡು ಬೆರಳುಗಳು ಕಾಣದಂತೆ ಫೋಟೋದಲ್ಲಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಆ ಕೈ ಕೂಡ ಯಾರಿಗೂ ಮ್ಯಾಚ್ ಆಗ್ತಾನೆ ಇಲ್ಲ. ಈ ಭಯ ಹುಟ್ಟಿಸುವ ದೃಶ್ಯವನ್ನ ನೋಡಿ ಆಗಿನ ಸಮಯದಲ್ಲಿ ಬಹಳಷ್ಟು ಜನರು ಭಯ ಪಡ್ತಾರೆ. ಆದ್ರೆ ಕೆಲವು ಜನರು ಮಾತ್ರ ಖಂಡಿತ ಅದು ಮಾರ್ಫಿಂಗ್ ಮಾಡಿರುವ ಫೋಟೋ ಎಂದು ಹೇಳ್ತಿದ್ದಾರೆ. ಅಂಡ್ ಇನ್ನು ಕೆಲವು ಜನರು ಮಾತ್ರ ಅದು ನಿಜವೇ ಎಂದು ನಂಬಿದ್ದಾರೆ. ಆದ್ರೆ ಇಂದಿಗೂ ಕೂಡ ಈ ಫೋಟೋದಲ್ಲಿ ಇರೋದು ನಿಜಾನ ಅಥವಾ ಸುಳ್ಳ ಎಂಬುದು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ಹಾಗಾದ್ರೆ ಈ ಫೋಟೋ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ತಾ ಇದೆ? ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 8 ಸ್ಕೇರಿ ಗರ್ಲ್ ಆಫ್ ಜಪಾನ್. ಸೊ ಈಗ ತಾನೇ ನಾವು ಬರೀ ಕೈ ಕಂಡಿದ್ದಕ್ಕೆ ಅದು ದೆವ್ವ ಆಗಿರ್ಬೋದು ಅಂತ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡಿರ್ತೀವಿ. ಹಾಗಾದ್ರೆ ಒಂದು ಸಲ ಈ ಫೋಟೋವನ್ನ ನೋಡಿ. ಡೈರೆಕ್ಟ್ ಆಗಿ ದೆವ್ವವೇ ಕ್ಯಾಮರಾಗೆ ಪೋಸ್ ಕೊಟ್ಟಿರುವ ಹಾಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಫೋಟೋವನ್ನ ಜಪಾನ್ ನಲ್ಲಿ ತೆಗೆದಿರುವ ಯಾವುದೋ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಶೋ ನಲ್ಲಿ ತೆಗೆದಿರಬಹುದು ಅಂತ ಎಲ್ರು ಅಂದುಕೊಳ್ತಾರೆ. ಅದೇ ರೀತಿ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಈ ಮಹಿಳೆಯ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಖಂಡಿತ ಭಯ ಹುಟ್ಟಿಸುತ್ತೆ. ಈ ರೀತಿ ಈ ಫೋಟೋ ಇಂಟರ್ನೆಟ್ ನಲ್ಲಿ ತುಂಬಾ ವೈರಲ್ ಆಗುತ್ತೆ. ಆದ್ರೆ ಇದೊಂದು ಫೇಕ್ ಫೋಟೋ ಎಂದು ಕೆಲವು ಜನರು ಪ್ರೂವ್ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಇದಕ್ಕೆ ಸಂಬಂಧಿಸಿದ ರಿಯಲ್ ಫೋಟೋ ಸಿಕ್ಕಿದೆ. ಇದೇ ಆ ಫೋಟೋ ಒರಿಜಿನಲ್ ಕಾಪಿ. ಈ ಒರಿಜಿನಲ್ ಫೋಟೋದಲ್ಲಿ ಆ ಮಹಿಳೆ ಕ್ಯಾಮೆರಾ ಕಡೆ ಸ್ವಲ್ಪ ತಲೆಯನ್ನ ಬಾಗಿಸಿ ಲೈಟ್ ಆಗಿ ಸ್ಮೈಲ್ ಮಾಡಿ ನೋಡ್ತಾ ಇದ್ದಾಳೆ. ಆದ್ರೆ ಇದನ್ನ ಕೆಲವು ಜನರು ಎಡಿಟ್ ಮಾಡಿ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಸ್ವಲ್ಪ ಜಾಸ್ತಿನೇ ವೈರಲ್ ಮಾಡಿಬಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇಲ್ಲಿಯವರೆಗೆ ನಾವು ನೋಡಿರುವ ಎಲ್ಲಾ ಫೋಟೋಗಳಲ್ಲಿ ಕೆಲವು ಸಾಲ್ವ್ ಆಗಿವೆ ಅಂಡ್ ಇನ್ನು ಕೆಲವು ಸಾಲ್ವ್ ಆಗದೆ ಹಾಗೆಯೇ ಮಿಸ್ಟರಿಯಾಗಿ ಉಳಿದು ಹೋಗಿವೆ. ಅವುಗಳನ್ನ ನಿಜವಾಗ್ಲೂ ಮಾರ್ಫಿಂಗ್ ಮಾಡಿದಾರಾ ಅಥವಾ ಅವು ನಿಜವಾದ ದೆವ್ವಗಳ ಎಂಬುದು ಮಾತ್ರ ಅವುಗಳಿಗೆ ಸಂಬಂಧಿಸಿದ ಒರಿಜಿನಲ್ ಫೋಟೋಗಳು ಸಿಕ್ಕಾಗ ಮಾತ್ರವೇ ನಿಜ ಏನು ಎಂಬುದು ಹೊರಗಡೆ ಬರುತ್ತೆ. ಇವಷ್ಟೇ ಅಲ್ಲ, ಇಂತಹ ಫೋಟೋಗಳು ಇಂಟರ್ನೆಟ್ ನಲ್ಲಿ ಇನ್ನೂ ಬಹಳಷ್ಟಿವೆ. ಹಾಗಾದ್ರೆ ಅವುಗಳ ಮೇಲೂ ಕೂಡ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ಕೆಳಗಡೆ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಮತ್ತಷ್ಟು ಹಾರರ್ ಸ್ಟೋರೀಸ್ ಗಳನ್ನ ತಿಳಿದುಕೊಳ್ಳೋಣ.
ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.